ಏ ವರು, ಇದೇ ಕೊನೆ. ಶರ್ಟ್ಗಳನ್ನು ಹಾಳು ಮಾಡಿಕೊಂಡ್ರೆ ನಾನು ಬೇರೆ ಕೊಡಿಸಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ಮುದ್ದಿನಿಂದ ಅವನ ತಲೆ ಕೂದಲು ಸವರಿದ್ರು. ಎಷ್ಟೇ ಗದರ್ಕೊಂಡ್ರೂ ನಾನು ವರುಣನ ಪರ ವಹಿಸೋದು ಅಪ್ಪನಿಗೆ ಯಾವತ್ತೂ ಪ್ರಿಯವೇ. ನಮ್ಮ ವರ್ಷ ವರುಣನಿಗೆ ಅಮ್ಮೂನೇ ತಾಯಿ ಆಗ್ಬಿಟ್ಟಿದ್ಲು ಎಂದು ಎಷ್ಟೋ ಬಾರಿ ಉದ್ಗರಿಸಿದ್ದುಂಟು. ವರ್ಷ ವರುಣ್ ಕೂಡ ನನ್ನನ್ನು ಮಮ್ಮಿ ಅಕ್ಕ ಎಂದೇ ಕರೆಯುತ್ತಿದ್ದ. ಮಮ್ಮು ಅನ್ನು ಇಲ್ಲ ಅಕ್ಕ ಅನ್ನು ಅಪ್ಪ ಹೇಳಿದ್ರು ಅವರಿಬ್ಬರು ಮಮ್ಮಿ ಅಕ್ಕ ಎಂದೇ ಸಂಬೋಧಿಸ್ತಿದ್ರು. ಆ ಕರೆ ನನಗೂ ಬಹಳ ಅಪ್ಯಾಯಮಾನವಾಗಿತ್ತು. ಚಿಕ್ಕಮ್ಮ ಅಡಿಗೆ ಮನೆಯಲ್ಲಿದ್ದವರು ಅಲ್ಲಿನಿಂದಲೇ ಕೂಗಿದ್ರು, ಮಮತಾ, ಸ್ಕೂಲ್ಗೆ ಲೇಟ್ ಆಗಲಿಲ್ವಾ? ಅಡಿಗೆ ರೆಡಿಯಾಗಿದೆ, ಕ್ಯಾರಿಯರ್ ಹಾಕು ಬಾ. ನಾನು ಸರಸರನೆ ವರುಣನ ಶರ್ಟ್ ಇಸ್ತ್ರಿ ಮಾಡಿ ಅವನಿಗೆ ಕೊಟ್ಟು ಅಡಿಗೆ ಮನೆಯತ್ತ ನಡೆದೆ. ಕ್ಯಾರಿಯರ್ಗಳನ್ನು ಒರೆಸಿಕೊಂಡು ನನಗೆ, ವರ್ಷ, ವರುಣನಿಗೆ ಮೊಸರು ಅನ್ನ ಕಲಸಿ ಪ್ಯಾಕ್ ಮಾಡಿದೆ. ತಿಂಡಿ ತಟ್ಟೆಗಳನ್ನೆಲ್ಲ ಸಿಂಕಿಗೆ ಹಾಕುತ್ತಿದ್ದ ಚಿಕ್ಕಮ್ಮ ಏದಿಸಿರು ಬಿಡ್ತಿದ್ರು. ಮಕ್ಕಳಾದ ಮೇಲೆ ಅವಳಿಗೆ ಸುಮಾರು ಮೈ ಬಂದಿತು. ಮೊದಲಿನಂತೆ ಚಟುವಟಿಕೆಯಿಂದ ಕೆಲಸ ಮಾಡಲು ಆಗ್ತಿರಲಿಲ್ಲ. ಮಮತಾ, ತಿಂಡಿ ತಟ್ಟೆಗಳನ್ನು ತೊಳೆದ್ಬಿಡು, ಸಿಂಕ್ನಲ್ಲೇ ಇರಲಿ ಬಿಡಿ ಚಿಕ್ಕಮ್ಮ, ಸ್ಕೂಲ್ನಿಂದ ಬಂದು ತೊಳಿತೀನಿ. ಅಲ್ಲಿವರೆಗೂ ಎಂಜಲು ಪಾತ್ರೆಗಳು ಹಾಗೆ ಬಿದ್ದಿರಬೇಕಾ? ಸರಿ ಬಿಡು. ಚಿಕ್ಕಮ್ಮ ಗೊಣಗಿಕೊಂಡು ಸುಮ್ಮನಾದ್ಲು. ನನಗೆ ಸ್ಕೂಲ್ಗೆ ಹೊತ್ತಾಗ್ತಿತ್ತು. ಆಗ್ತಾನೆ ನಾನು ಹೈಸ್ಕೂಲಿನ ಮೆಟ್ಟೆಲ್ ಹತ್ತಿದೆ. ವರ್ಷ, ವರುಣ್ ಈಗ 5 ವರ್ಷ. ಅವರಿಬ್ಬರನ್ನು ಅಪ್ಪ ಸ್ಕೂಟರ್ನಲ್ಲಿ ಬಿಡ್ತಿದ್ರು. ನಾನು ನಡ್ಕೊಂಡೇ ಹೋಗ್ತಿದ್ದೆ. ಮಮ್ಮಿ ಅಕ್ಕ ಟಾಟಾ ಅವರಿಬ್ಬರು ಕೈ ಬೀಸಿದಾಗ ನಾನು ನಕ್ಕು ಕೈ ಬೀಸಿ ಸ್ಕೂಲಿನ ಬ್ಯಾಗನ್ನು ಹೆಗಲಿಗೇರಿಸಿ ರಸ್ತೆಗೆ ಇಳಿದೆ. ಅಬ್ಬಾ, ಆಗ್ತಾನೆ ಹುಟ್ಟಿ ಜೋಲಿಯಲ್ಲಿ ಮಲಗಿದ್ದ ಮಕ್ಕಳೆಷ್ಟು ಬೆಳೆದ್ಬಿಟ್ಟಿದ್ರು. ಮೊದಲು ದುರ್ಬಲನಾಗಿದ್ದ ವರುಣ್ ಕ್ರಮೇಣ ಸುಧಾರಿಸ್ಕೊಂಡಿದ್ದ. ಅವನನ್ನು ಬೆಳೆಸಲು ಚಿಕ್ಕಮ್ಮನ ಜೊತೆ ನಾನು ಅಪ್ಪ ಪಟ್ಟ ಪಾಡೆಷ್ಟು. ಮಂಗಳಾರತಿ ತೆಗೆದುಕೊಂಡ್ರೆ ಶೀತ, ತೀರ್ಥ ತೆಗೆದುಕೊಂಡ್ರೆ ಉಷ್ಣ ಎಂದು ಸೂಕ್ಷ್ಮವಾಗಿದ್ದ ವರುಣನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬೇಕಿತ್ತು. ಆಗ ವರ್ಷ ನಿರ್ಲಕ್ಷ್ಯಗೊಳಗಾಗಬಾರ್ದೆಂದು ಸದಾ ನಾನೇ ಅವಳ ಲಾಲನೆ ಪಾಲನೆ ಗಮನಿಸ್ತಿದ್ದೆ. ತಾಯಿಗಿಂತ ವರ್ಷ ನನ್ನನ್ನೇ ಮಮ್ಮಿ ಅಕ್ಕ ಎಂದು ಹಚ್ಕೊಂಡಿದ್ಲು. ವರುಣನಿಗೂ ನಾನೆಂದರೆ ತುಂಬ ಅಕ್ಕರೆ. ನನಗಂತೂ ನನ್ನ ತಮ್ಮ ತಂಗಿಯರೆಂದರೆ ಪ್ರಾಣ. ಅಪ್ಪ ಚಿಕ್ಕಮ್ಮನಿಗಂತೂ ನಾನು ಮಕ್ಕಳ ಪೋಷಣೆಯ ಹೊಣೆ ಹೊತ್ತಿರೋದೇ ನಿರಾಳ. ಅವರಿಬ್ಬರು ಏನೇ ಗಲಾಟೆ ಮಾಡಿದರೂ, ಮಮತಾ, ಮಕ್ಕಳನ್ನು ಕರ್ಕೋ, ಏ ಮಮ್ಮು, ಅಕ್ಕನ ಹತ್ರ ಹೋಗ್ರೋ ಎಂದು ಅಪ್ಪ ಚಿಕ್ಕಮ್ಮ ಇಬ್ಬರು ಅವರನ್ನು ನನ್ನ ಹೆಗಲಿಗೆ ವರ್ಗಾಯಿಸ್ತಿದ್ರು. ನನ್ನ ಮುದ್ದಿನ ತಂಗಿ ತಮ್ಮನ ಸಾನ್ನಿಧ್ಯ ನನಗೂ ಅತ್ಯಂತ ಇಷ್ಟವೇ. ಆದರೆ ನನಗೆ ನೋವಾಗುತ್ತಿದ್ದ ಸಂಗತಿ ಏನೆಂದರೆ, ಈ ಮನೆಗೆ ವರ್ಷ, ವರುಣ್ ಇಬ್ಬರೇ ಮಕ್ಕಳು. ನಾನು ಅವರಿಗಿಂತ ಕೇವಲ 8 ವರ್ಷ ದೊಡ್ಡವಳು ಎಂಬುದನ್ನೇ ಮರೆತು ಬಿಡ್ತಿದ್ರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ತಾಯಿಯ ಮಡಿಲನ್ನು ನಾನು ಮರೆತು ಬಿಟ್ಟಿದ್ದೆ. ಕಡೆ ಪಕ್ಷ ಅಪ್ಪನ ಹೆಗಲಾದರೂ ಸಿಗುತ್ತದೆ ಎಂದು ಸಮಾಧಾನ ತಂದುಕೊಳ್ಳುವ ಹೊತ್ತಿಗೆ ಚಿಕ್ಕಮ್ಮನ ಆಗಮನ ಆ ಭಾಗ್ಯವನ್ನು ನನ್ನಿಂದ ಕಸಿದುಕೊಂಡಿತು. ಆದರೆ ವರ್ಷ, ವರುಣನಿಗೆ ಆ ಅಭಾವವಿರಲಿಲ್ಲ. ವರ್ಷ ಅಪ್ಪನ ತೊಡೆ ಏರಿ ಅವರ ಕೊರಳು ಸುತ್ತಲೂ ಕೈ ಬಳಸಿ ಮುದ್ದುಗೆರೆಯುತ್ತಿದ್ಲು. ಅಪ್ಪ ಅವಳ ಸರಿಸಮಕ್ಕೆ ಮುದ್ದಾಗಿ ಮಾತನಾಡಿ ಖುಷಿ ಪಡ್ತಿದ್ರು. ವರುಣ್ ಕಂಡ್ರಂತೂ ಚಿಕ್ಕಮ್ಮನಿಗೆ ಅತಿಶಯ ಪ್ರೀತಿ. ಅವನನ್ನು ತಬ್ಬಿ ಮುದ್ದಿಸಿ ಓಲೈಸುತ್ತಿದ್ಲು. ಎಷ್ಟೋ ಬಾರಿ ವರ್ಷ ಅಪ್ಪನ ತೊಡೆಯ ಮೇಲೆ, ವರುಣ ಚಿಕ್ಕಮ್ಮನ ತೊಡೆಯ ಮೇಲೆ ನಿದ್ದೆ ಮಾಡ್ತಿದ್ರು. ನಿನಗೆ ವರುಣ್ ಇದ್ಬಿಟ್ರೆ ನಾನು ಬೇಕಾಗಲ್ಲ ಎಂದು ಅಪ್ಪ ಚಿಕ್ಕಮ್ಮನನ್ನು ರೇಗಿಸ್ತಿದ್ರು. ನಿಮಗೂ ಅಷ್ಟೇ, ಮಗಳಿದ್ಬಿಟ್ರೆ ಪ್ರಪಂಚ ಮುಳುಗೋದ್ರೂ ಚಿಂತೆ ಇಲ್ಲ, ಚಿಕ್ಕಮ್ಮ ಸೋಲದೆ ಉತ್ತರಿಸ್ತಿದ್ಲು. ನಾನು ಈ ಮನೆ ಮಗಳು, ನನಗೂ ಈ ಮುದ್ದು ಪ್ರೀತಿ ಬೇಕು ಎಂದು ಯಾರೊಬ್ಬರೂ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ. ವಯಸ್ಸಿಗೆ ಮೀರಿದ ಜವಾಬ್ದಾರಿ ನನ್ನ ಪುಟ್ಟ ಹೆಗಲಿಗೇರಿತು. ತಂದೆ ತಾಯಿಯ ಮಡಿಲಲ್ಲಿ ಆಡಿ ನಲಿಯುವ ವಯಸ್ಸಿಗೆ ನಾನು ಇಬ್ಬರ ಮಕ್ಕಳಿಗೆ ಪುಟ್ಟ ತಾಯಿಯಾಗ್ಬಿಟ್ಟಿದ್ದೆ. ನಿಜ ಹೇಳಬೇಕಂದ್ರೆ ನನಗೆ ನಾನು ಆರೈಕೆ ಮಾಡಿಕೊಳ್ಳಲು ಪುರ್ಸೊತ್ತು ಸಿಗ್ತಿರಲಿಲ್ಲ. ವಾರಕ್ಕೊಮ್ಮೆ ತಲೆಗೆ ಎಣ್ಣೆ ಇಟ್ಕೊಂಡು ಸ್ನಾನ ಮಾಡ್ತಿದ್ದೆ ಅಷ್ಟೇ. ಚಿಕ್ಕಮ್ಮ, ವರ್ಷ, ವರುಣ್ ಇಬ್ಬರಿಗೂ ತಲೆಗೆ ಮೈಗೆ ಎಣ್ಣೆ ತೀವಿ ಪ್ರತಿ ಭಾನುವಾರ ಸ್ನಾನ ಮಾಡಿಸ್ತಿದ್ಲು. ಸ್ಕೂಲಿಗೆ ಹೋಗಿ ಪಾಠ ಕೇಳಿ ತಲೆ ಬಿಸಿ ಆಗಿಬಿಟ್ಟಿರುತ್ತೆ. ವಾರಕ್ಕೊಂದ್ಸಲ ಮಾಡ್ಕೊಳ್ಳೋದ್ರಿಂದ ಉಷ್ಣ ಎಲ್ಲ ಇಳಿದು ಹೋಗುತ್ತೆ. ತಲೆಗೆ ಮೈಗೆ ತಂಪು ಎಂದು ತಾನೇ ವರ್ಷಾಳಿಗೆ
ಕೂದಲು ಒಣಗಿಸಿ, ಇಬ್ಬರು ಬಿಸಿಲಲ್ಲೇ ಇರಿ, ಥಂಡಿ ಮಾಡ್ಕೋಬೇಡಿ ಎಂದು ಅಕ್ಕರೆ ತೋರ್ತಿದ್ಲು. ಎಷ್ಟು ಬಾರಿ ನಾನು ತಲೆಗೆ ಟವಲ್ ಸುತ್ತಕೊಂಡೆ ಚಿಕ್ಕಮ್ಮನಿಗೆ ಸಹಾಯ ಮಾಡ್ತಿದ್ದೆ. ಎಲ್ಲ ಕೆಲಸ ಮುಗಿದ ಮೇಲೆ ಟವಲ್ ಬಿಚ್ಚಿದ್ರೆ ಕೂದಲ ತೇವವಿನ್ನೂ ಹಾಗೆಯೇ ಇರ್ತಿತ್ತು. ಚಿಕ್ಕಮ್ಮ ಅದನ್ನು ನೋಡಿ, ಇನ್ನೂ ತಲೆ ಒರೆಸ್ಕೊಂಡಿಲ್ವಾ, ಯಾಕಿಷ್ಟು ನಿರ್ಲಕ್ಷ್ಯ, ನಾಳೆ ಶೀತ ಆಗಿ ಜ್ವರ ಗಿರ ಬಂದರೆ ಜನ ನನ್ನನ್ನೇ ಅಂತಾರೆ, ಇವಳು ಚಿಕ್ಕಮ್ಮ ಸರಿಯಾಗಿ ನೋಡ್ಕೊತಾ ಇಲ್ಲ ಅಂತ ಎನ್ನುತ್ತಿದ್ದಂತೆ ಅಪ್ಪ ದನಿಗೂಡಿಸಿ, ನಿನ್ನನ್ನು ಯಾರು ಏನಂತಾರೆ ಕೌಸಿ, ನಮ್ಮ ಅಮ್ಮು ಎಷ್ಟು ಪುಣ್ಯ ಮಾಡಿದ್ಲು ನಿನ್ನಂಥ ತಾಯಿನ ಪಡೆಯೋಕೆ. ಒಂದಿನ ನಿನ್ನ ಮಕ್ಕಳಿಗೆ ಅವಳಿಗೆ ಭೇದ ಮಾಡಿಲ್ಲ ನೀನು. ಮಕ್ಕಳಿಗೆ ಏನು ಕೊಡ್ತೀಯೋ ಅವಳಿಗೂ ಅದನ್ನೇ ಕೊಡ್ತೀಯ. ಎಲ್ಲರಿಗೂ ಸಿಗ್ಬೇಕಲ್ಲ ನಿನ್ನಂಥವರು ಎಂದು ಚಿಕ್ಕಮ್ಮನನ್ನು ಹೊಗಳ್ತಿದ್ರು. ನಿಜ, ಊಟ ತಿಂಡಿ ಬಟ್ಟೆ ಬರೆಯ ವಿಷಯದಲ್ಲಿ ಯಾವ ತಾರತಮ್ಯವೂ ಅಪ್ಪನಾಗಲಿ ಚಿಕ್ಕಮ್ಮನಾಗಲಿ ತೋರಿಸ್ತಿರ್ಲಿಲ್ಲ. ವರ್ಷ ವರುಣ್ಗೆ ಏನೇ ತಿಂಡಿ ತಂದರೂ ನನಗೂ ಅದರಲ್ಲಿ ಸಮಪಾಲು ಸಿಗ್ತಿತ್ತು. ಹೊಸ ಬಟ್ಟೆ ಎಲ್ಲರಿಗೂ ಒಟ್ಟಿಗೆ ತರ್ತಿದ್ರು. ಚಿಕ್ಕಮ್ಮ ಅದನ್ನು ತಟ್ಟೆಯಲ್ಲಿ ಹಾಕಿ ವರ್ಷ ವರುಣ್ ಇಬ್ಬರಿಗೂ ಬಾಯಿಗಿಟ್ಟು ತಿನ್ನಿಸ್ತಿದ್ಲು. ಕೆಮ್ಮು ಹತ್ತಿದ್ರೆ ನತ್ತಿ ತಟ್ಟಿ ನೀರು ಕುಡಿಸ್ತಿದ್ಲು. ಖಾರ ಎಂದು ಏದೆಸರು ಬಿಟ್ಟರೆ ಓಡ್ ಹೋಗಿ ಸಕ್ಕರೆ ತಂದು ಬಾಯಿಗೆ ಹಾಕ್ತಿದ್ಲು. ಅದೆಲ್ಲ ನನಗೆ ಮಾಡಬೇಕೆಂದೇನೂ ಅಲ್ಲ, ಆದರೆ ಕಡೆ ಪಕ್ಷ ತಂದ ತಿಂಡಿ ತಟ್ಟೆಯಲ್ಲಿ ಹಾಕಿ ಕೊಡಬಹುದಲ್ವೇ. ಮಮತಾ, ನಿಮ್ಮಪ್ಪ ಪಕೋಡ ತಂದಿದ್ದಾರೆ, ಅಡಿಗೆ ಮನೆ ಬೀರುನಲ್ಲಿ ಇಟ್ಟಿದ್ದೀನಿ ತಗೋ ಎಂದಷ್ಟೇ ಆದೇಶ ಬರ್ತಿತ್ತು. ಹೊಸ ಬಟ್ಟೆ ತಂದಾಗಲೂ ಅಷ್ಟೇ. ವರ್ಷ ವರುಣ್ ಹಾಕ್ಕೊಂಡ್ರೆ, ನೋಡ್ರಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ನಿಮ್ಮ ಮಕ್ಕಳು, ಈ ಬಣ್ಣದ ಡ್ರೆಸ್ ಇಬ್ಬರಿಗೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಂದು ತಮ್ಮ ಮಕ್ಕಳ ಬಗ್ಗೆ ಸಂತೋಷದಿಂದ ಬೀಗಿ ಕೊನೆಗೆ ದೃಷ್ಟಿ ತೆಗೆದು ಹಾಕ್ತಿದ್ಲು ಚಿಕ್ಕಮ್ಮ. ವರುಣ್ ಅಪ್ಪನ ಪಡಿ ಹಚ್ಚು, ವರ್ಷ ಚಿಕ್ಕಮ್ಮನ ಕಡೆ ಸಂಬಂಧಿಕರನ್ನು ಹೋಲ್ತಿದ್ರು. ಆದರೆ ನಾನು ನಮ್ಮಮ್ಮನ ಪ್ರತಿರೂಪ. ಈಗೀಗ ನಾನು ತುಂಬ ಅಮ್ಮನ ಹಾಗೆ ಕಾಣ್ತಿದ್ದೆ. ಹಾಲು ಬಿಳುಪು ಮೈ ಬಣ್ಣದ ದುಂಡು ಮುಖದ ಬೊಗಸೆ ಕಣ್ಗಳು, ಚಲುವೆ ನಮ್ಮಮ್ಮ ಪ್ರತಿಮಾ. ಹೆಸರಿಗೆ ತಕ್ಕಂತೆ ಆಕರ್ಷಕ ನಿಲುವು, ತಲೆಯ ಮೇಲೆ ಅಲಂಕಾರ ಪ್ರಾಯವಾಗಿದ್ದ ಗುಂಗುರು ಕೂದಲು, ಎಲ್ಲವೂ ನನಗೆ ಧಾರಾಳವಾಗಿ ಬಳುವಳಿ ನೀಡಿದ್ಲು. ನಿಜ ಹೇಳಬೇಕಂದ್ರೆ ಮನೆಯಲ್ಲಿ ನಾನೇ ಎಲ್ಲರಿಗಿಂತ ಚೆಲುವೆ. ಆದರೆ ಚಿಕ್ಕಮ್ಮನ ಬಾಯಲ್ಲಿ ಮಾತ್ರ ಒಂದು ದಿನವೂ ಅಂಥ ಪ್ರಶಂಸೆಯ ಮಾತು ಬರ್ತಿರ್ಲಿಲ್ಲ. ಪುಟ್ಟ ವರ್ಷ ವರುಣ್ಗೆ ನಿಷ್ಕಲ್ಮಶ ಮನಸ್ಸು. ಮಮ್ಮಿ ಅಕ್ಕ, ಎಷ್ಟು ಚಂದ ಕಾಣ್ತೀಯ ನೀನು ಎಂದು ಉದ್ಗಾರ ತೆಗೆಯುತ್ತಿದ್ರು. ವರ್ಷ ಓಡಿ ಬಂದು ನನ್ನನ್ನು ತಬ್ಬಿ ಕೆನ್ನೆಗೆ ಮುತ್ತು ಕೊಡ್ತಿದ್ಲು. ಆ ಎಳೆಯ ಜೀವಿಗಳ ಪ್ರೀತಿಯೇ ನನ್ನ ಪಾಲಿಗೆ ಸಂಜೀವಿನಿಯಾಗಿತ್ತು. ಏ ಮಮತಾ, ನೀನು ಕಣ್ಣು ಮುಚ್ಕೊಂಡು ನಡ್ಕೊಂಡು ಬರ್ತೀಯಾ? ನನ್ನ ಗೆಳತಿ ನಂದಿನಿಯ ದನಿ ಕೇಳಿ ನಾನು ಎಚ್ಚುತ್ತೆ. ನನ್ನ ಹಳೆಯ ಗೆಳತಿಯರಾದ ವಿಜಯ, ರಶ್ಮಿ ಹೈಸ್ಕೂಲ್ಗೆ ಬೇರೆ ಹೊರಟು ಹೋಗಿದ್ರು. ಈಗ ನನ್ನ ಆತ್ಮೀಯ ಗೆಳತಿಯರಲ್ಲಿ ನಂದಿನಿಯೂ ಒಬ್ಳು. ಇವತ್ತು ಕನ್ನಡ ಮೇಡಮ್ ಟೆಸ್ಟ್ ಕೊಡ್ತಾರಲ್ಲ, ಅದನ್ನು ಯೋಚಿಸ್ತಾ ಇದ್ದೆ. ನಾನು ನಗುತ್ತಾ ಹೇಳಿದಾಗ ನಂದಿನಿ ತುಟಿ ಓರೆ ಮಾಡಿ, ಕ್ಲಾಸ್ ಟೆಸ್ಟ್ಗೆ ಯಾಕೆ ಹೆದರ್ಕೊಂತೀಯ ಬಾರೆ ಎಂದು ನನ್ನ ಭುಜದ ಸುತ್ತ ಕೈ ಹಾಕಿದ್ಲು. ಇಬ್ಬರು ಮಾತನಾಡುತ್ತಾ ಕ್ಲಾಸಿನ ಕಡೆ ಹೆಜ್ಜೆ ಹಾಕಿದ್ವು. ನಾನು ಸ್ಕೂಲ್ನಿಂದ ಹಿಂತಿರುಗಿದಾಗ ದೊಡ್ಡಮ್ಮ ಬಂದಿದ್ರು. ಚಿಕ್ಕಮ್ಮ ಅವರ ಜೊತೆ ಹರಡುತ್ತಾ ಕುಳಿತಿದ್ರು. 2 ವರ್ಷಗಳ ಹಿಂದೆ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಕೊನೆ ಉಸಿರು ಎಳೆದಿದ್ರು. ಆವಾಗಿನಿಂದ ನಾನು ರಜೆಗೆ ದೊಡ್ಡಮ್ಮನ ಮನೆಗೆ ಹೋಗಲು ಹಂಬಲವನ್ನೇ ಕೈಬಿಟ್ಟಿದೆ. ದೊಡ್ಡಪ್ಪ ದೊಡ್ಡಮ್ಮ ನನ್ನನ್ನು ಪ್ರೀತಿಯಿಂದಲೇ ಕಾಣ್ತಿದ್ರು. ಸುಧನ್ವನ ಈಗ ಬೆಳೆದಿದ್ದ. ಅವನ ಜೊತೆ ಸರಿಸಮ ಆಟ ಪಾಠ ಇಲ್ಲದಿದ್ರೂ ಅಣ್ಣನೆಂಬ ಆತ್ಮೀಯತೆ ತೋರ್ತಿದ್ದ. ಆದರೆ ಅವರ ಮನೆಗೆ ಹೋಗಿ ಕೆಲವು ದಿನಗಳು ಇದ್ದು ಬರಲು ನನಗೆ ಅವಕಾಶವಿರಲಿಲ್ಲ. ಅಪ್ಪ ಚಿಕ್ಕಮ್ಮ ನನ್ನನ್ನು ಹೆಚ್ಚು ಕಳಗಿಸ್ತಿರ್ಲಿಲ್ಲವೆಂದರೆ ಸೂಕ್ತ. ಅಯ್ಯೋ, ಮಮ್ಮು ಇಲ್ಲದೆ ನಮ್ಮ ಮನೆಯಲ್ಲಿ ಒಂದಿನಾನೂ ನಡೆಯಲ್ಲ. ನಮ್ಮ ವರ್ಷ ವರುಣ್ ಅವರ ತಾಯಿಯನ್ನಾದರೂ ಬಿಟ್ಟಿರ್ತಾರೆ, ಮಮ್ಮುನ ಬಿಟ್ಟಿರಲ್ಲ ಎಂದು ಬಿಡ್ತಿದ್ರು ಅಪ್ಪ. ನನಗೆ ಹಿರಿತನದ ಕಿರೀಟ ಏರಿಸಿ ಕಟ್ ಹಾಕ್ತಿದ್ದಾರೆ ಎಂದು ಕಸಿವಿಸಿಯಾಗ್ತಿತ್ತು. ಆದರೆ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭ, ವ್ಯವಧಾನ ಎರಡೂ ಸಿಕ್ಕಿರಲಿಲ್ಲ. ದೊಡ್ಡಮ್ಮ ಚಿಕ್ಕಮ್ಮ ವಾರ್ಯತಿಯರಾಗಿ ಅವರಲ್ಲಿ ಒಗ್ಗಟ್ಟು ಜೋರು. ಚಿಕ್ಕಮ್ಮ ನನ್ನ ಬಗ್ಗೆ ನಿರ್ಧಾರ ತೆಗೆದುಕೊಂಡ್ರೆ ದೊಡ್ಡಮ್ಮ ಅದನ್ನು ವಿರೋಧಿಸ್ತಿರ್ಲಿಲ್ಲ. ಚಿಕ್ಕಮ್ಮನ ಮೇಲಿನ ವಿಶ್ವಾಸಕ್ಕೋ ಅಥವಾ ಅವರ ಸಂಸಾರದ
ಗೊಡವೆ ನಮ್ಗ್ಯಾಕೆ ಎಂಬ ಉದ್ದೇಶವೋ, ಒಟ್ನಲ್ಲಿ ನನಗೆ ಬೇಕಾದ ಕಡೆ ಹೋಗಿ ಬರುವ ಸ್ವಾತಂತ್ರ್ಯವಂತೂ ಇರಲಿಲ್ಲ. ದೊಡ್ಡಪ್ಪ ದೊಡ್ಡಮ್ಮ ಮುಂಬೈಗೆ ಪ್ರವಾಸ ಹೋಗ್ತಿದ್ರು. ಅಲ್ಲಿ ದೊಡ್ಡಮ್ಮನ ಬಳಗದವರ ಮನೆಯಲ್ಲಿ ಇಳಿದುಕೊಂಡು ಸುತ್ತಮುತ್ತಲ ಸ್ಥಳಗಳನ್ನು ನೋಡಿ ಬರಬೇಕೆಂದು ಒಂದು ವಾರದ ಟ್ರಿಪ್ ಹಾಕಿದ್ರು. ಟ್ರೈನ್ನಲ್ಲಿ ಹೋಗೋದೆಂದು ವರುಣ್ ವರ್ಷ ಕುಣಿದಾಡಿದ್ರು. ಆದರೆ ಅಪ್ಪನಿಗೆ ಬ್ಯಾಂಕ್ನಿಂದ ರಜಾ ಸಿಗಲಿಲ್ಲ. ನೀವೆಲ್ಲ ಹೋಗ್ಬಿಟ್ಟು ಬನ್ನಿ, ನಾನು ಮನೆಯಲ್ಲೇ ಇರ್ತೀನಿ ಅಪ್ಪ ಹೇಳಿದಾಗ ಚಿಕ್ಕಮ್ಮ ಅನುಮಾನಿಸಿದ್ರು. ಊಟ ತಿಂಡಿಗೆ ಏನು ಮಾಡ್ತೀರಿ? ಹೋಟೆಲ್ ಇದೆಯಲ್ಲ, ತಿಂತೀನಿ ಬಿಡು. ಚಿಕ್ಕಮ್ಮ ಆತಂಕದಿಂದ, ಅಯ್ಯೋ ಹೊರಗಡೆ ತಿಂಡಿ ನಿಮ್ಮ ಮೈಗಾಗಲ್ಲ, ಹೊಟ್ಟೆ ನೋವು ಅಂತ ಒದ್ದಾಡ್ತೀರಾ. ಮನೆಯಲ್ಲಿ ತಿಂಡಿ ಅಡುಗೆ ಮಾಡಿಕೊಂಡು ಕೆಲಸಕ್ಕೂ ಹೋಗಿ ಬರೋದಂದರೆ ತುಂಬ ಸ್ಟ್ರೈನ್ ಆಗ್ತೀರಿ ಎಂದಾಗ ಅಪ್ಪ ನಕ್ಕರು. ಸರಿ, ನೀನೇ ಇಲ್ಲಿದ್ಬಿಡು, ಮಕ್ಕಳು ಹೋಗಿ ಬರಲಿ. ಚಿಕ್ಕಮ್ಮ ತಟ್ಟನೆ, ಮಕ್ಕಳನ್ನು ದೊಡ್ಡೋರಿಲ್ಲದೆ ಕಳ್ಸೋಕ್ಕಾಗತ್ತಾ? ನೀವು ಸರಿ, ಮನೆಯಲ್ಲೇನೋ ಪರವಾಗಿಲ್ಲ, ಊರಿಂದೂರಿಗೆ ಹೋಗುವಾಗ ಮಮತಾಗೆ ಮಕ್ಕಳನ್ನು ಸಂಭಾಳಿಸೋಕ್ಕಾಗತ್ತಾ? ವರುಣ್ ಮೊದಲೇ ಸೂಕ್ಷ್ಮ, ಅವನ ಜೊತೆ ನಾನು ಇರಲೇಬೇಕು ಎಂದರು. ಕೊನೆಗೆ ನಾನು ಅಪ್ಪನ ಜೊತೆ ಇರಬೇಕೆಂದು ಅಂತಿಮ ತೀರ್ಮಾನವಾಯಿತು. ಮಮತಾ ಹೈಸ್ಕೂಲ್ನಲ್ಲಿದ್ದಾಳೆ. ಅವಳು ಒಂದು ವಾರದ ಪಾಠ ತಪ್ಪಿಸ್ಕೊಳ್ಳೋದು ಬೇಡ. ಮಕ್ಕಳಿನ್ನೂ ಚಿಕ್ಕೋರು, ಸ್ಕೂಲ್ಗೆ ರಜಾ ಹಾಕಿದ್ರೂ ನಡೆಯುತ್ತೆ. ನಾನು ಮಕ್ಕಳು ಹೋಗಿ ಬರ್ತೀವಿ ಎಂದು ಚಿಕ್ಕಮ್ಮ ಹೇಳಿದ ಮೇಲೆ ಯಾರೂ ಚಕಾರವೆತ್ತಲಿಲ್ಲ. ಟ್ರೈನಿಗೆ ಟಿಕೆಟ್ಗಳು ರಿಸರ್ವೇಷನ್ ಆದವು. ವರ್ಷ ವರುಣ್ಗೆ ನಾನು ಬರೋದಿಲ್ಲವೆಂದು ನಿರಾಶೆಯಾಗಿತ್ತು. ಮಮ್ಮಿ ಅಕ್ಕ, ನೀನು ಯಾಕೆ ನಮ್ಮ ಜೊತೆ ಬರ್ತಾ ಇಲ್ಲ? ವರ್ಷ ಕೇಳಿದಾಗ ನನ್ನ ಬಳಿ ಉತ್ತರವಿರಲಿಲ್ಲ. ನಾನು ಮೌನವಾಗಿದ್ದನ್ನು ಕಂಡು ವರುಣ್ ದನಿಗೂಡಿಸಿದ. ನಿನಗೆ ನಮ್ಮ ಜೊತೆ ಬರೋಕ್ಕೆ ಇಷ್ಟ ಇಲ್ವಾ? ನಾನೆಷ್ಟು ನಿಯಂತ್ರಿಸಿಕೊಂಡ್ರೂ ನನ್ನ ಕಣ್ಣಂಚಿನಲ್ಲಿ ನೀರು ಜಿನುಗಿತು. ಮಮ್ಮಿ ಅಕ್ಕ, ಯಾಕೆ ಅಳ್ತಿದೀಯಾ? ವರುಣ್ ಗಾಬರಿಯಿಂದ ಕೇಳ್ದ. ವರ್ಷ ಚಿಕ್ಕಮ್ಮನ ಬಳಿ ಹೋಗಿ, ಮಮ್ಮಿ ಅಕ್ಕ ಅಳ್ತಿದ್ದಾಳೆ, ಅವಳನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಮ್ಮ ಎಂದಾಗ ಚಿಕ್ಕಮ್ಮ ನನ್ನನ್ನು ಕರೆದ್ಲು. ನಾನು ಕಣ್ಣೊರೆಸ್ಕೊಂಡು ಹೋದರೂ ಕಣ್ಣಂಚಿನಲ್ಲಿದ್ದ ತೇವಾಂಶ ಹಾಗೆ ಉಳಿದಿತ್ತು. ಯಾಕೆ ಅಳ್ತಿದೀಯಾ ಸುಮ್ಮನೆ? ಹೋದ ವರ್ಷ ನಾವೆಲ್ಲ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಜೊತೆ ಟೂರ್ಗೆ ಹೋಗಿ ಬರಲಿಲ್ವಾ? ನಾನು ಆವಾಗ ಬೇಡ ಅಂತ ತಡೆದ್ನಾ? ಈ ಸಲ ಸಂದರ್ಭ ಹೇಗಿದೆ? ಅಷ್ಟಕ್ಕೆಲ್ಲ ಮಕ್ಕಳ ಮುಂದೆ ಯಾಕೆ ರಾದಂತ ಮಾಡ್ತೀಯ ಮಮತಾ? ನನ್ನನ್ನೇನು ಕೆಟ್ಟವಳು ಅನ್ನೋ ಹಾಗೆ ನನ್ನ ಮಕ್ಕಳೇ ನನ್ನನ್ನು ದೂಷಿಸೋ ಹಾಗಾಯಿತು ನೋಡು. ಚಿಕ್ಕಮ್ಮ ಖಾರವಾಗಿ ಹೇಳಿದಾಗ ನಾನೇನೂ ಮಾತನಾಡಲಿಲ್ಲ. ನನ್ನ ಮಾತಿಗೆ, ಅಭಿಪ್ರಾಯಕ್ಕೆ ಅವರ ಬಳಿ ಏನೂ ಬೆಲೆ ಇಲ್ಲ. ನಾನು ಏನು ಹೇಳಿದ್ರೂ ಅದು ತಪ್ಪಾಗುತ್ತದೆ ಎಂದು ಸುಮ್ಮನಿದ್ದೆ. ಅಪ್ಪ ಬಂದು ವಾತಾವರಣವನ್ನು ತಿಳಿಗೊಳಿಸುವ ಸಲುವಾಗಿ ವರ್ಷ ವರುಣರನ್ನು ಹತ್ತಿರಕ್ಕೆ ಕರೆದು, ಚಿಕ್ಕಮ್ಮನಿಗೆ ಈಗ ಸ್ಕೂಲ್ನಲ್ಲಿ ತುಂಬ ಇಂಪಾರ್ಟೆಂಟ್ ಕ್ಲಾಸ್ಗಳು ನಡೆಯುತ್ತೆ. ಅವಳು ಅದನ್ನು ಮಿಸ್ ಮಾಡಿದ್ರೆ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾಳೆ. ನಿಮ್ಮ ಅಕ್ಕ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದರೆ ನಿಮಗೆ ಸಂತೋಷನೋ ಇಲ್ವೋ ಎಂದು ಪುಸಲಾಯಿಸಿದಾಗ ವರುಣ್ ಹ್ಞೂ ಎನ್ನುವಂತೆ ತಲೆ ಆಡಿಸಿದ. ವರ್ಷ ಅಭಿಮಾನದಿಂದ, ಮಮ್ಮಿ ಅಕ್ಕ ದೊಡ್ಡ ಆಫೀಸರ್ ಆಗಿ ಕಾರ್ನಲ್ಲೇ ಓಡಾಡಬೇಕು, ಆಗ ನಾನು ಅವಳ ಕಾರ್ನಲ್ಲಿ ಸ್ಕೂಲಿಗೆ ಹೋಗ್ತೀನಿ ಎಂದಾಗ ಎಲ್ಲರೂ ನಕ್ಕರು. ಅಲ್ಲಿಗೆ ಸನ್ನಿವೇಶ ತಿಳಿಯಾಗಿತ್ತು. ನಾನು ಕಾದಂಬರಿಯಲ್ಲಿ ಓದಿದೆ. ಅದರಲ್ಲಿ ಕುಸುಮ ಮಲತಾಯಿಯ ತಿರಸ್ಕಾರಕ್ಕೆ ಮನೋರೋಗಿಯಾಗಿದ್ದ ಕಥಾವಸ್ತು ನನ್ನ ಮನಸ್ಸು ಕಲಕಿತು. ಆಗಲೇ ನಿರ್ಧಾರ ಮಾಡಿದ್ದೆ, ನನ್ನ ಕಥಾನಾಯಕಿ ಕುಸುಮಾಳಂತೆ ಮನಸ್ಸು ಕೆಡಿಸ್ಕೊಳ್ಬಾರ್ದು. ಯಾರು ಹೇಗೆ ಇರಲಿ, ನಾನು ಮಾತ್ರ ಗಟ್ಟಿಯಾಗಿ ನಿಲ್ಲಬೇಕು ಎಂದು. ಅಂದು ನನಗ್ಯಾಕೋ ಮೈ ಸ್ವಸ್ಥವಿರಲಿಲ್ಲ. ಏನೋ ಇರುಸುಮುರುಸು. ಅಪ್ಪನೇ ನನ್ನನ್ನು ಸ್ಕೂಲಿಗೆ ಬಿಟ್ಟು ಬ್ಯಾಂಕಿಗೆ ಹೋಗಿದ್ರು. ನಾನು ಎಂದಿನಂತೆ ಕ್ಲಾಸ್ನಲ್ಲಿ ಬ್ಯಾಗಿಟ್ಟು ಆಟದ ಮೈದಾನಕ್ಕೆ ಓಡಲಿಲ್ಲ. ನೆಕ್ಸ್ಟ್ ಮಂತ್ ಥ್ರೋಬಾಲ್ ಮ್ಯಾಚ್ ಇದೆಯಲ್ಲ, ಬಾರೆ ಪ್ರಾಕ್ಟೀಸ್ ಮಾಡೋಣ. ಗೆಳತಿಯರು ಕರೆದಾಗ ನಾನು ಮೊದಲ ಬಾರಿಗೆ ಆಟಕ್ಕೆ ಹೋಗಲು ನಿರಾಕರಿಸಿದೆ. ಇವತ್ತು ಯಾಕೋ ಸುಸ್ತಾಗ್ತಿದೆ ಕಣೆ, ಸಾಯಂಕಾಲ ಪ್ರಾಕ್ಟೀಸ್ಗೆ ಬರ್ತೀನಿ ಎಂದು ಅವರನ್ನು ಕಳಿಸಿದೆ. ಪಾಠದಲ್ಲೂ ನನಗೆ ಏಕಾಗ್ರತೆ ಇರಲಿಲ್ಲ. ಲಂಚ್ ಬ್ರೇಕ್ ಹೊತ್ತಿಗೆ ಎಲ್ಲರೂ ಎದ್ದು ಹೋದಾಗ ನಾನು ನನ್ನ ಜಾಗದಲ್ಲೇ ಕುಳಿತಿದ್ದೆ. ಊಟಕ್ಕೆ ಬರಲ್ವೇನೆ? ನಂದಿನಿ ಬಂದು ಕೇಳಿದಾಗ ನನಗೇನು ಮಾಡಲು ತೋರಲಿಲ್ಲ. ನನ್ನ ಕಣ್ಣಲ್ಲಿ ನೀರು ಎಣಕಿದಾಗ ಅವಳಿಗೆ ಆತಂಕವಾಯಿತು. ಯಾಕೆ ಮಮ್ಮು, ಹುಷಾರಿಲ್ವಾ? ನಾನು ಮಾತನಾಡಲಿಲ್ಲ. ನನ್ನ ಕಣ್ಣೀರು ಕಂಡು ಅವಳಿಗೆ ಗಾಬರಿಯಾಗಿ ಅಲ್ಲಿಂದ ಸ್ಟಾಫ್ ರೂಮ್ಗೆ ಹೊಡೆದ್ಲು. 5 ನಿಮಿಷದಲ್ಲಿ ಅವಳು ಹಿಂತಿರುಗಿ ಬಂದಾಗ ಅವಳ ಜೊತೆ ರೇವತಿ ಟೀಚರ್ ಇದ್ದರು. ನಾನು ಬೆಂಚಿನ ಮೇಲೆ ತಲೆ ಇಟ್ಟು ಅಳ್ತಿದ್ದೆ.
ಮಮತಾ, ಏನಾಯ್ತು? ಮೈಗೆ ಹುಷಾರಿಲ್ವಾ? ಟೀಚರ್ನ ಮೃದು ಧ್ವನಿ ಕೇಳಿ ತಲೆ ಎತ್ತಿದೆ. ಕಣ್ಣೀರಿನಿಂದ ನನ್ನ ಕೆನ್ನೆ ಎಲ್ಲ ಒದ್ದೆ ಆಗಿತ್ತು. ಟೀಚರ್, ಅದು ನನ್ನ ಸ್ಕರ್ಟ್ ಮೇಲೆ. ಮುಂದೆ ಹೇಳಲಾಗದೆ ಸಂಕೋಚ ಮುಜುಗರದಿಂದ ನಾನು ಮತ್ತೆ ಅಳಲು ಆರಂಭಿಸಿದೆ. ರೇವತಿ ಟೀಚರ್ಗೆ ಪರಿಸ್ಥಿತಿಯ ಅರಿವಾಗಿರಬೇಕು. ಅವರು ನಂದಿನಿಯ ಕಡೆ ತಿರುಗಿ, ನೀನು ಲಂಚ್ಗೆ ಹೋಗು, ನಾನು ಅವಳನ್ನು ಸಮಾಧಾನ ಮಾಡ್ತೀನಿ ಎಂದು ಅವಳನ್ನು ಕಳುಹಿಸಿ ನನ್ನ ಕಡೆ ತಿರುಗಿದ್ರು. ಇದೇ ಮೊದಲ ಸಲನ ಮಮತಾ? ಅಳುತ್ತಲೇ ಹ್ಞೂ ಎನ್ನುವಂತೆ ತಲೆ ಆಡಿಸಿದೆ. ನಿಮ್ಮ ತಾಯಿ ಇದ್ರ ಬಗ್ಗೆ ನಿನಗೆ ಮುಂಚೆನೇ ಏನಾದರೂ ಹೇಳಿದ್ದಾರಾ? ನಾನು ಕಣ್ಣೊರೆಸಿಕೊಳ್ಳುತ್ತಾ, ಇಲ್ಲ, ಆದರೆ ನನ್ನ ಫ್ರೆಂಡ್ಸ್ ಕೆಲವರು ಮಾತನಾಡೋದು ಕೇಳಿ ತಿಳ್ಕೊಂಡಿದ್ದೀನಿ ಎಂದಾಗ ರೇವತಿ ಟೀಚರ್ ನನ್ನನ್ನು ಕೈ ಹಿಡಿದೆಬ್ಬಿಸಿದ್ರು. ತಿಳಿ ನೀಲಿ ಸ್ಕರ್ಟ್ ಹಾಗೂ ಬಿಳಿ ಬಣ್ಣದ ಶರ್ಟಿನ ಯೂನಿಫಾರ್ಮ್ ನಮ್ಮದು. ಟೀಚರ್ ತಾವು ಹಾಕ್ಕೊಂಡಿದ್ದ ಮೆರೂನ್ ಬಣ್ಣದ ಸ್ವೆಟರ್ ತೆಗೆದು ನನ್ನ ಸೊಂಟದ ಸುತ್ತಲೂ ಕಟ್ಟಿದ್ರು. ಏನು ಗಾಬರಿಯಾಗಬೇಡ, ಇದೆಲ್ಲ ಹೆಣ್ಮಕ್ಕಳಿಗೆ ಮಾಮೂಲು. ನಿಮ್ಮ ಮನೆ ಎಲ್ಲಿದೆ? ಗಿರಿನಗರ. ಮನೆಯಲ್ಲಿ ಅಮ್ಮ ಇರ್ತಾರಾ? ಇಲ್ಲ, ಅಪ್ಪ ಬ್ಯಾಂಕಿಗೆ ಹೋಗಿರ್ತಾರೆ. ಮನೆ ಕೀ ನನ್ನ ಹತ್ರ ಇದೆ. ನಾನು ಮೊಟುಕಾಗಿ ಉತ್ತರಿಸಿದೆ. ನೀನು ಇಲ್ಲೇ ಕೂತ್ಕೋ, ಊಟ ಮಾಡು ಎಂದು ರೇವತಿ ಟೀಚರ್ ಆಯನನ್ನು ಕರೆದು ಅಗತ್ಯವಾದ ನ್ಯಾಪ್ಕಿನ್ಗಳನ್ನು ತರಲು ತಾವೇ ದುಡ್ಡು ಕೊಟ್ಟು ಕಳುಹಿಸಿದ್ರು. ಎಲ್ಲರೂ ಊಟ ಮುಗಿಸಿ ಬರುವ ಹೊತ್ತಿಗೆ ನನ್ನ ಪರಿಸ್ಥಿತಿ ಸುಧಾರಿಸಿತು. ಟೀಚರ್ನ ಅಣತೆಯಂತೆ ನಾನು ಪ್ಯಾಡ್ ಧರಿಸಿದೆ. ಪುಣ್ಯಕ್ಕೆ ನಮ್ಮದು ಬರೀ ಹುಡುಗಿಯರ ಸ್ಕೂಲ್. ರೇವತಿ ಟೀಚರ್ ಹೆಡ್ ಮೇಡಮ್ ಅನುಮತಿ ಪಡ್ಕೊಂಡು ನನ್ನನ್ನು, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.